ದಕ್ಷಿಣದ ಕುಂಭಮೇಳ ಖ್ಯಾತಿಯ ಗವಿಸಿದ್ದೇಶ್ವರ ಜಾತ್ರೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಜನ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಒಂದು ಶಿಕ್ಷಕರು, ಇವರು ಸರ್ಕಾರಿ ಶಾಲಾ ಶಿಕ್ಷಕರು, ಈಗ ಅವರು ಕೂಡ ಒಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಅಜ್ಜನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತ. ಸರ್, ತಾವು ಎಲ್ಲಿಂದ ಬಂದಿರೋದು? ಕೊಪ್ಪಳ ಲೋಕಲ್. ಇಲ್ಲೇ ಕೊಪ್ಪಳ. ಏನು ವಿಶೇಷ ಜಾತ್ರೆ ವಿಶೇಷ? ಪ್ರತಿ ವರ್ಷ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರ್ತಾ ಇದೆ? ಏನು ಕಾರಣ ಇರ್ಬೋದು ಸರ್? ಅದಕ್ಕೆ ಮುಖ್ಯವಾಗಿ ಕಾರಣ ಶ್ರೀಗಳ ಅಂತಃಶಕ್ತಿ, ಅವರು ತೋರುವಂಥ ಕರುಣೆ, ಅವರ ಜನಪರ ಕಾಳಜಿ, ಜನರ ಮೇಲೆ ಅವ್ರು ತೋರಿಸ್ತಕ್ಕಂಥ ಪ್ರೀತಿ, ಅಪ್ಪಿಕೊಳ್ಳುವಂಥ ಬಗೆ, ಆಮೇಲೆ ಈ ಭಾಗದ ಜನರಿಗೆ ಏನು ಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಅಜ್ಜವ್ರು ತಯಾರಿದ್ದಾರೆ. ಹೀಗಾಗಿ ಮನಸ್ಸುಗಳನ್ನು ಕಟ್ಟೋದ್ರ ಮೂಲಕ ಜನರನ್ನು ಅವರು ಕಟ್ಟಿಕೊಂಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಈಗ ಕೆಲವೊಂದಿಷ್ಟು ಜಾತ್ರೆಗಳನ್ನು ನೋಡಿ ಒಂದು ಉತ್ಸವವನ್ನು ಮಾಡ್ತೀವಿ. ಉತ್ಸವ ಪ್ರತಿ ವರ್ಷ ಜಾತ್ರೆ ತೇರುಳೆದು ಉತ್ಸವವನ್ನು ಮಾಡ್ತಿರ್ತೀವಿ. ಆದರೆ ಇಲ್ಲೊಂದು ಜಾತ್ರೆ ಪರಂಪರೆನೇ ಬೇರೆ, ಒಂದು ಬೇರೆ ಒಂದು ರೀತಿ, ಒಂದು ನೀರಿನ ವ್ಯವಸ್ಥೆಯಲ್ಲಿ ಅದನ್ನು ಬೇರೆ ಬೇರೆ ಥರ ಮಾಡೋದಾಗಿರ್ಬೋದು, ಜನರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋದು, ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುರುಗಳು. ಅದ್ರ ಬಗ್ಗೆ ಹೇಳೋದು. ಇದು ಜಾತ್ರೆ ಬರೇ ಜಾತ್ರೆ ಅಲ್ಲ, ಜನ ಜಾಗೃತ ಯಾತ್ರೆ. ಇದು ಜಾತ್ರೆಯ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಈಗಿನ ಗವಿಶ್ರೀಗಳು ಮಾಡ್ತಾ ಬಂದಿದ್ದಾರೆ ಕಳೆದ 23 ವರ್ಷಗಳಲ್ಲಿ. ಬರೀ ಜಾತ್ರೆ ಒಂದು ನೆಪ ಮಾತ್ರ, ಬಟ್ ಅದರಿಂದ ಭಾಳ ಗಾಢವಾದ ಜೀವನ ಪ್ರೀತಿ ಐತಿ. ಈಗ ಶ್ರೀಗಳು ಭಾಳಷ್ಟು ಸಮಾಜಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೂಲವಾಗಿ ಅವ್ರಿಗೆ ಕಾಳಜಿ ಇರುವಂಥದ್ದು ಜಲಮೂಲಗಳನ್ನು ಸಂರಕ್ಷಣೆ ಮಾಡಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಮತ್ತು ಆಧ್ಯಾತ್ಮಿಕವಾಗಿ ಜನರು ಚೆನ್ನಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡ್ಬಂದಿದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಗಿಣಿಗೇರಿ ಕೆರೆಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ, ಕಲ್ಲೂರು ಕೆರೆಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ, ಹಿರಿಯಳ್ಳ ಹಳ್ಳವನ್ನು ಸ್ವಚ್ಛಗೊಳಿಸಿದ್ದಾರೆ. ಅದರ ಜೊತೆಗೆ ಭಾಳಷ್ಟು ಸಮಾಜಮುಖಿಯಾಗಿ ಈಗ ವಿಕಲಚೇತನರಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಅವ್ರ ಬಗ್ಗೆ ಜನರು ವಹಿಸಬೇಕಾದಂಥ ಕಾಳಜಿಯನ್ನು ಶ್ರೀಗಳು ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಪರಿಸರದ ಬಗ್ಗೆ ಮಾಡಿದ್ದಾರೆ, ಮತ್ತು ಮಹಾನ್ ವ್ಯಕ್ತಿಗಳನ್ನು ಇಲ್ಲಿ ಕರೆಸಿಬಿಟ್ಟು ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ಸರ್ತೆ ಮೇಘಾಲಯ ರಾಜ್ಯಪಾಲರಂಥ CH ವಿಜಯಶಂಕರ್ ಅವರನ್ನು ಆಹ್ವಾನ ಮಾಡಿದ್ದಾರೆ. ಅವರು ನಮ್ಮ ಕೊಪ್ಪಳದ ಮೂಲದವರು, ಬಿನ್ನಾಳ ಗ್ರಾಮದವರು, ತಳ ಹಂತದಿಂದ ಒಬ್ಬ ರಾಜ್ಯಪಾಲರ ಹುದ್ದೆಗೆ ಹೋಗಿದ್ದಾರೆ. ಸರಳ ಸಜ್ಜಿಕೆ ವ್ಯಕ್ತಿಗಳು. ಹೀಗಾಗಿ ನಮಗೊಂದು ಖುಷಿ ಅನಿಸುತ್ತೆ ಈ ಮಟ್ಟಕ್ಕೆ ಜನರನ್ನು ಕರೆಸಿ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಿಸೋದ್ರು. ಈ ಸರಿ ಏನು ಪ್ಲ್ಯಾನ್ ಇದೆ ಅಂದರೆ, ಜಾಗೃತಿ ಮಾಡ್ತಾ ಇದ್ದಾರಲ್ಲ, ಒಂದ್ಸರಿ ಲಕ್ಷ ವೃಕ್ಷ ಇದು ಮಾಡಿದ್ರು, ಈಗ ಜಲಮೂಲಗಳ ಸಂರಕ್ಷಣೆ ಮಾಡಿದ್ರು, ಈ ರೀತಿ ಬೇರೆ ಬೇರೆ ಥರ ಮಾಡಿದ್ದಾರೆ. ಈ ಸರಿ ಏನು ಹಾಕ್ಕೊಂಡಿದ್ದಾರೆ ಅಂತ ಯೋಚನೆ? ಶ್ರೀಗಳು ಆದ ಸಂದೇಶವನ್ನು ನಮಗೇನು ಇಲ್ಲ, ನಾ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಟ್ ಇಸ್ ಎ ವೈಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ನೀವೇನು ಹೇಳ್ತೀರಿ? ಪ್ರತಿ ವರ್ಷ ಬರ್ತೀರಾ ಜಾತ್ರೆಗೆ? ಪ್ರತಿ ವರ್ಷ ಸೇವೆ ಮಾಡೋದು ಏನು? ನಾವು ಗಾಂಧಿ ಬಳದ ಜೊತೆಗೆ ಈ ಸ್ವಚ್ಛತೆಯನ್ನು ಜಾತ್ರೆ ಆದ 3 ದಿನಗಳಿಗೆ ಬೆಳಿಗ್ಗೆ 5 ಗಂಟೆಯಿಂದ ಎಲ್ಲ ನಮ್ಮ ಗಾಂಧಿ ಬಳಗದ ಸದಸ್ಯರು ಸೇರಿ ಈ ಕೊಪ್ಪಳದಲ್ಲಿರ್ತಕ್ಕಂಥ ಕಸವನ್ನು ಸ್ವಚ್ಛ ಮಾಡಿ ಬೇರೆ ಕಡೆಗೆ ಸಾಗಿಸುವ ತನಕ ನಾವಿಲ್ಲಿ ಎಲ್ಲರೂ ಸೇರಿ ಸೇವೆಯನ್ನು ಮಾಡ್ತೀವಿ. ಇದು ಕೊಪ್ಪಳ ನಮ್ಮದು ದಕ್ಷಿಣ ಭಾರತದ ಕುಂಭಮೇಳ. ಹಾಗಾಗಿ ಇಲ್ಲಿ ಸುತ್ತಲ ನಮ್ಮ ಮೊದಲು ತಾಲೂಕು, ಜಿಲ್ಲಾ, ಈಗ ಇಡೀ ರಾಜ್ಯ, ರಾಷ್ಟ್ರ ಮಟ್ಟದವರೆಗೆ ನಮ್ಮ ಗವಿಸಿದ್ದೇಶ್ವರನ ಏನು ಕಾರ್ಯಗಳು ಬೆಳಗ್ತಾ ಇದ್ದಾವೆ. ಯಾಕಂದರೆ ಇಲ್ಲಿ ಮಠದಲ್ಲಿ ನಾವು ಹಳ್ಳಿಗಳಿಂದ ರೊಟ್ಟಿ, ಆಹಾರ ಧಾನ್ಯ, ಕಟ್ಟಿಗೆ ಎಲ್ಲವೂ ನಾವೇ ತರೋದು, ನಾವೇ ಅಡುಗೆ ಮಾಡೋದು, ನಾವೇ ಪ್ರಸಾದವನ್ನು ಎಲ್ಲರಿಗೂ ಬಡಿಸೋದು. ಹಾಗಾಗಿ ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಅನೇಕ ವಿಧವಾದಂಥ ಕಾರ್ಯಗಳು ನಡೀತವೆ ಸಮಾಜಮುಖಿಯಾಗಿ. ಈಗ ನಮ್ಮ ಪ್ರಾಣೇಶ್ ಅವರು ಹೇಳಿದಂಗೆ ಕೆರೆಗಳ ಅಭಿವೃದ್ಧಿಯನ್ನು, ಆಮೇಲೆ ಗ್ರಾಮದ ನೈರ್ಮಲ್ಯ, ಮಧ್ಯ ಮುಕ್ತ ಗ್ರಾಮಗಳಲ್ಲಿ ನಮ್ಮ ಅಭಿನವ ಗವಿಶ್ರೀಗಳು ಭಾಗವಹಿಸಿ ಈ ಒಂದು ಜನಜಾಗೃತಿಯಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ಬೆಳಗ್ತಕ್ಕಂಥ ಈ ಗವಿಸಿದ್ದೇಶ್ವರ ಜಾತ್ರೆ ಲಕ್ಷೋಪದ ಜನರನ್ನು ಸಂಗ್ರಹ ಮಾಡಿ ಇವತ್ತು ರಥಕ್ಕೆ ಆಗಮಿಸಿ ಈ ಒಂದು ರಥದ ಕೀರ್ತಿ ಮತ್ತು ನಮ್ಮ ಕೊಪ್ಪಳ ಜನತೆಯ ಕೀರ್ತಿ ಹಾಗೂ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬೇರೆ ಬೇರೆ ಜಾತ್ರೆಗಳಲ್ಲಿ ಕೂಡ ಈ ಒಂದು ಅಭಿವೃದ್ಧಿ ಆಗುವಂಥ ಒಂದು ಮಾದರಿಯಾಗಿ ನಮ್ಮ ಗವಿಸಿದ್ದೇಶ್ವರ ಅಜ್ಜನವರು ಮಾಡಿದ್ದಾರೆ ಸರ್. ಈಗ ಲಕ್ಷಾಂತರ ಜನ ಸೇರ್ತಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಹೇಗೆ, ಯಾವ ಥರ ಅಂತ?
ಈ ಕೊಪ್ಪಳದ ಜಾತ್ರೆಯಲ್ಲಿ ಪ್ರತಿ ವರ್ಷದ ಜಾತ್ರೆಯಲ್ಲಿ ಪ್ರತಿಯೊಂದು ದಿನ ಕೂಡ ವಿಶೇಷವಾದ ಭೋಜನದ ಮೂಲಕ ಎಲ್ಲ ಭಕ್ತರಿಗೆ ಕೂಡ ಏನೇ ಒಂದು ಸಣ್ಣ ಕೊರತೆ ಇಲ್ದಂಗೆ ವಿಶೇಷ ಭೋಜನವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಈಗ ಕಳೆದ 3-4 ದಿನದಿಂದ ಸಿಂಧು ನೀರಿನ ಗವಿಸಿದ್ದೇಶ್ವರ ಅಗ್ರೋ ಫುಡ್ ಒಂದು ಗೆಳೆಯರ ಬಳಗ ಕೂಡ ಸುಮಾರು 10 ಲಕ್ಷ ಭಕ್ತರಿಗೆ ಇವತ್ತು ಮೈಸೂರು ಪಾಕದ ಒಂದು ಅಡಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಿರ್ಚಿ ಬಳಗ ಕೂಡ ಪ್ರತಿನಿತ್ಯ ಲಕ್ಷಾಂತರ ಮಿರ್ಚಿಯನ್ನು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಹಾಕಿದೆ. ಇಲ್ಲಿ ಪ್ರತಿ ದಿನ ವಿಶೇಷ ಭೋಜನದ ಮೂಲಕ ಸರ್ವ ಭಕ್ತರಿಗೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವುದೇ ಜಾತ್ರೆಯಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಭೋಜನ ವ್ಯವಸ್ಥೆ ಕಂಡಂಥ ಉದಾಹರಣೆ ಇತಿಹಾಸದಲ್ಲಿ ಇಲ್ಲ. ಇಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ಇವತ್ತು ಕೊಪ್ಪಳದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಸರ್ವ ಭಕ್ತರು ಕೂಡ ಅಷ್ಟೇ ಸರ್ವ ಧರ್ಮದವರು ಕೂಡ ಭಾಗವಹಿಸಿ ಯಶಸ್ವಿಯನ್ನು ಮಾಡ್ತಕ್ಕಂಥ ಅದ್ಭುತ ಜಾತ್ರೆ ಈ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಜಾತ್ರೆ. ಇಂಥ ಒಂದು ಅದ್ಭುತ ಜಾತ್ರೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಜ್ಜನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಮತ್ತಲ್ಲೇ ನನ್ನ ಸರ್ವ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದಿಷ್ಟು ಇಲ್ಲಿನ ಶಿಕ್ಷಕರ ಮಾತು. ಶಿಕ್ಷಕರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಅವರೇ ವಾಲಂಟಿಯರ್ ಆಗಿ ಬಂದು ಈ ಮಠದ ಆವರಣದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಸ್ವಚ್ಛತೆ ಆಗಬೇಕು ಅಂತ ಕೆಲಸಗಳನ್ನು ಅವರೇ ವಾಲಂಟಿಯರ್ ಆಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಉತ್ಸವದ ಜಾತ್ರೆ ಅಲ್ಲ, ಜಾಗೃತಿಯ ಜಾತ್ರೆ. ಎಲ್ಲ ತ್ರಿವಿಧ ದಾಸೋಹ ಅಂದ್ರೆ ಅಕ್ಷರ, ಅನ್ನ, ಧಾರ್ಮಿಕ ದಾಸೋಹ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತೆ. ಆ ಕೆಲಸಗಳನ್ನು ಶ್ರೀಗಳು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ಕೊಪ್ಪಳ.